ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಟಿಕೆಟ್ಗಾಗಿ ಫೈಟ್ ನಡೆಯುತ್ತಿದ್ದರೆ ಇತ್ತ ಜಿಲ್ಲಾಡಳಿತ ಚುನಾವಣೆಗೆ ತಯಾರಿ ಮಾಡಿಕೊಳ್ಳುತ್ತದೆ. ಹಾಗಿದ್ರೆ ಹೇಗಿದೆ ಚುನಾವಣಾ ಸಿದ್ಧತೆ ಅಂತೀರಾ? ಈ ಸ್ಟೋರಿ ನೋಡಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಜಿಲ್ಲಾಡಳಿತದಿಂದ ಉಪ ಚುನಾವಣೆಗೆ ಸಕಲ ಸಿದ್ಧತೆ. ಉಪಚುನಾವಣೆ ಮೇಲೆ ಜಿಲ್ಲಾಡಳಿತದಿಂದ ಹದ್ದಿನ ಕಣ್ಣು. ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನರಾಗಿದ್ದರಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತಿದ್ದು, ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಮಾರ್ಚ್ 16ರಿಂದ ಮೇ 6ರವರೆಗೆ ಮಹಾನಗರ ಪಾಲಿಕೆ ವ್ಯಾಪ್ತಿ ಹಾಗೂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೀತಿ ಸಂಹಿತೆ ಜಾರಿ ಮಾಡಲಾಗಿದೆ. ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ವಾರ್ ರೂಮ್ ತೆರೆಯಲಾಗಿದ್ದು, ಮಾರ್ಚ್ 23ರಂದು ನಾಮಪತ್ರ ಸಲ್ಲಿಸಲು ಕೊನೆ ದಿನವಾಗಿದೆ. ಮಾರ್ಚ್ 24ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ಮಾರ್ಚ್ 26 ಉಮೇದುವಾರಿಕೆ ಹಿಂಪಡೆಯಲು ಕೊನೆಯ ದಿನವಾಗಿತ್ತು. ಏಪ್ರಿಲ್ 9ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಚುನಾವಣೆಯನ್ನ 9/4/2026 ಗುರುವಾರ ಬೆಳಗ್ಗೆ ಸಂಜೆ 7 ಗಂಟೆಯಿಂದ 6 ಗಂಟೆವರೆಗೂ ಕೂಡ ನಡೆಸಲಾಗುತ್ತದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 1,13,654 ಪುರುಷ ಮತದಾರರಿದ್ದರೆ 1,17,986 ಮಹಿಳಾ ಮತದಾರರಿದ್ದು, 43 ತೃತೀಯ ಲಿಂಗ ಮತದಾರರು ಸೇರಿ 2,31,683 ಮತದಾರರಿದ್ದಾರೆ. ಇದರಲ್ಲಿ 2,774 ಯುವ ಮತದಾರರು, 2,518 ವಿಶೇಷ ಚೇತನ ಮತದಾರರು ಹಾಗೂ 2,066 ಜನ 85 ವರ್ಷ ಮೇಲ್ಪಟ್ಟ ಮತದಾರರಿದ್ದಾರೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 284 ಮತಗಟ್ಟೆಗಳನ್ನು ತೆರೆಯಲಾಗಿದ್ದು, ಅದರಲ್ಲಿ 234 ನಗರ ಪ್ರದೇಶ ಹಾಗೂ 50 ಗ್ರಾಮೀಣ ಪ್ರದೇಶದಲ್ಲಿವೆ. ಮಹಾನಗರ ಪಾಲಿಕೆಯಲ್ಲಿ ಚುನಾವಣಾಧಿಕಾರಿ ಕೊಠಡಿಯನ್ನ ರೂಮ್ ನಂಬರ್ 30ರಲ್ಲಿ ತೆರೆಯಲಾಗಿದ್ದು, ಇಲ್ಲಿಯೇ ನಾಮಪತ್ರ ಸ್ವೀಕೃತಿಯ ಸಂಪೂರ್ಣ ಪ್ರಕ್ರಿಯೆ ನಡೆಯಲಿದೆ. ಚುನಾವಣೆ ಇರುವುದರಿಂದ ಅಧಿಕಾರಿಗಳು ಕೇಂದ್ರ ಸ್ಥಾನ ಬಿಡದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಲಾಗಿದೆ. ಪೋಲಿಂಗ್ ಸ್ಟೇಷನ್ಸು ಒಟ್ಟು 2,31,683 ಮತದಾರರಿದ್ದಾರೆ. ಇದರೊಳಗಡೆ ಯುವ ಮತದಾರರು 2,774 ಯುವ ಮತದಾರರಿದ್ದಾರೆ ಮತ್ತು ವಿಶೇಷ ಚೇತನರು ಅವರು 2,518 ಮತದಾರರಿದ್ದಾರೆ. 85ಕ್ಕೂ ಹೆಚ್ಚಿನ ವಯಸ್ಸಾಗಿರ್ತಕ್ಕಂಥ ಮತದಾರರು 2,066 ಜನ ಇದ್ದಾರೆ. ಅವರಿಗೆ ನಾವು ಮನೆಯಲ್ಲೇ ಹೋಗಿ ವೋಟನ್ನು ಹಾಕ್ಸೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ತೀವಿ. ಚುನಾವಣಾ ಆಯೋಗ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಮತ್ತು ಗ್ರಾಮೀಣ ಮತ್ತು ನಗರ ಕ್ಷೇತ್ರಗಳಲ್ಲಿ ನೀವು ತೆಗೆದುಕೊಂಡ್ರೆ ವಿಂಗಡಣೆಯನ್ನು ನಗರ ಭಾಗದಲ್ಲಿ 234 ಪೋಲಿಂಗ್ ಸ್ಟೇಷನ್ ಇದ್ದಾವೆ, ಗ್ರಾಮೀಣ ಭಾಗದಲ್ಲಿ 50 ಪೋಲಿಂಗ್ ಸ್ಟೇಷನ್ ಇದ್ದಾವೆ. ಸುಮಾರು 9 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದು ಹರಡಿಕೊಂಡಿದೆ. ಮತ್ತು ಎಲ್ಲ ಪೋಲಿಂಗ್ ಸ್ಟೇಷನಲ್ಲೂ ಕೂಡ 1,200ಕ್ಕಿಂತ ಕಡಿಮೆ ಮತದಾರರು ಇರ್ತಕ್ಕಂಥದ್ದು ಇದ್ದಾರೆ, 1,200ಕ್ಕಿಂತ ಹೆಚ್ಚಿಗೆ ಇಲ್ಲ. ಮತ್ತು ನಾಮಪತ್ರ ಸಲ್ಲಿಸುವ 10 ದಿನಕ್ಕಿಂತ ಮೊದಲು ಮತದಾರರ ಪಟ್ಟಿಗೆ ಹೆಸರನ್ನು ಸೇರಿಸೋದಕ್ಕೆ ಅವಕಾಶ ಇದೆ. ಚುನಾವಣೆ ಸಂಬಂಧಿಸಿದಂತೆ ಪ್ರತಿಯೊಬ್ಬ ಅಭ್ಯರ್ಥಿಗೆ ಚುನಾವಣೆ ವೆಚ್ಚ ಮಿತಿಯನ್ನ 40 ಲಕ್ಷಕ್ಕೆ ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ಈಗಾಗಲೇ 12 ಕಡೆ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದ್ದು, ಅಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು, ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿ 50,000 ನಗದು ಇಟ್ಟುಕೊಳ್ಳಲು ಮಾತ್ರ ಅವಕಾಶ ನೀಡಲಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 27 ಜನ ಸೆಕ್ಟರ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದ್ದು, ಚುನಾವಣೆಯಲ್ಲಿ 1,400 ಜನ ಮತದಾನ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ.
ಚುನಾವಣೆ ಪಾರದರ್ಶಕವಾಗಿ ನಡೆಯಲಿದ್ದು ಚುನಾವಣಾ ವೀಕ್ಷಕರನ್ನ ನೇಮಕ ಮಾಡಿದ್ದು ಪ್ರತಿಯೊಂದನ್ನು ವಿಡಿಯೋಗ್ರಫಿ ಮಾಡಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಸಿಸಿ ಕ್ಯಾಮೆರಾ ಕಣ್ಗಾವಲು ಇಡಲಾಗಿದೆ. ಅಬ್ಸರ್ವರ್ಗೆ ಮತ್ತು ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಗೆ ನಾವು ಸ್ಥಳವನ್ನು ನಮ್ಮ ಕಾರ್ಪೊರೇಷನಲ್ಲಿ ಕೊಟ್ಟಿದ್ದೇವೆ. ಅವರು ಸದ್ಯದಲ್ಲೇ ಬಂದು ರಿಪೋರ್ಟ್ ಮಾಡ್ತಾರೆ. ವೆಚ್ಚ ಮಿತಿ ಸುಮಾರು 40 ಲಕ್ಷ ರೂಪಾಯಿ ಇರುತ್ತೆ ಒಬ್ಬ ಅಭ್ಯರ್ಥಿಗೆ. ಅವರು ನಿಗದಿತ ನಮೂನೆಯಲ್ಲಿ ಪ್ರತಿ ದಿನ ಕೊಡಬೇಕಾ, ಪ್ರತಿ 2 ದಿನಕ್ಕೊಂದ್ಸರಿ ನಾನು ಮಾಹಿತಿಯನ್ನು ಕೊಡಬೇಕಾಗ್ತದೆ ಎಕ್ಸ್ಪೆಂಡಿಚರನ್ನು. ಚುನಾವಣಾ ಮುಗಿದ ಒಂದು ನಿರ್ದಿಷ್ಟ ದಿನಾಂಕ ಇರುತ್ತೆ. ಆ ದಿನಾಂಕದಲ್ಲಿ ನಾವು ಆ ಮಾಹಿತಿಯನ್ನು ಕ್ರೋಢೀಕರಿಸಿ ಚುನಾವಣಾ ಆಯೋಗಕ್ಕೆ ನಾವು ಕಳಿಸ್ಕೊಡ್ತೇವೆ. ಅದನ್ನು ನಿಮಗೆ ನಾವು ಕೊಡ್ತೀವಿ. ಈಗ ಪತ್ರಿಕಾ ಪ್ರಕಟಣೆ ಏನಿದೆ ಅದನ್ನು ನಿಮಗೆ ನಾವು ಮಾಹಿತಿಯನ್ನು ಹಂಚ್ಕೊಳ್ತೀವಿ. ಮತ್ತು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಾವು ಮತದ ಪಟ್ಟಿಯನ್ನು ಪ್ರಕಟ ಮಾಡಿದಾಗ ನಾನು ಅವತ್ತು ಕೂಡ ಪತ್ರಿಕಾ ಪ್ರಕಟಣೆಯಲ್ಲಿ ಮತ್ತು ನಿಮ್ಮ ಮುಂದೆ ಹಂಚ್ಕೊಂಡಿದ್ವಿ. ನಮ್ಮಲ್ಲಿ ಸುಮಾರು 284 ಮತ ಕೇಂದ್ರಗಳಿದ್ದಾವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ 12 ಚೆಕ್ ಪೋಸ್ಟ್ ಹಾಕಲಾಗಿದೆ. ಅಷ್ಟೇ ಅಲ್ಲದೆ ಶಾಂತಿಯುತ ಚುನಾವಣೆ ನಡೆಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ 186 ಜನ ರೌಡಿ ಶೀಟರ್ಗಳಿದ್ದು ಈಗಾಗಲೇ ಅವರಿಗೆ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕರೆದು ಎಚ್ಚರಿಕೆ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಬಾಂಡ್ ಬರೆಸಿಕೊಳ್ಳಲಾಗಿದೆ. ವಿಧಾನಸಭಾ ಕ್ಷೇತ್ರದಾದ್ಯಂತ ಪರವಾನಗಿ ಹೊಂದಿರುವ ಶಸ್ತ್ರಾಸ್ತ್ರಗಳನ್ನು ಸಂಬಂಧಿಸಿದ ಪೊಲೀಸ್ ಠಾಣೆಯಲ್ಲಿ ಠೇವಣಿ ಇರಿಸಲು ಆದೇಶ ಹೊರಡಿಸಲಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆ ನಾವು ಕೈಗೊಂಡಿದ್ದೇವೆ. ಈಗಾಗಲೇ ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 8 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಮ್ಮ ಪೋಲಿಂಗ್ ಸ್ಟೇಷನ್ಗಳು ಬರ್ತಾ ಇದೆ. ಈ ಪೋಲಿಂಗ್ ಸ್ಟೇಷನ್ಗಳನ್ನು ನಾವು ಕ್ರಿಟಿಕಲ್ ಮತ್ತು ನಾನ್ ಕ್ರಿಟಿಕಲ್ ಅಂತ ಬಿಟ್ಟೇಳಿ ಡಿವೈಡ್ ಮಾಡ್ಕೊಂಡಿದ್ದೇವೆ. ಅದರ ಜೊತೆಗೆ ಚುನಾವಣೆ ಪೂರ್ವದಲ್ಲಿ, ಚುನಾವಣೆ ದಿನ ಮತ್ತು ಚುನಾವಣೆ ನಂತರ ಈ 3 ವಿಭಾಗದಲ್ಲಿ ನಾವು ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ. ಚುನಾವಣೆ ಪೂರ್ವದಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿಕೊಂಡು ಫ್ಲೈಯಿಂಗ್ ಸ್ಕ್ವಾಡ್, ಸ್ಟ್ಯಾಟಿಕ್ ಸರ್ವಿಲೆನ್ಸ್ ಟೀಮ್ಸ್ ಮತ್ತು ವಿಡಿಯೋ ಸರ್ವಿಲೆನ್ಸ್ ಟೀಮ್ಸ್ ಈ ಎಲ್ಲರ ಜೊತೆ ನಮ್ಮ ಸಿಬ್ಬಂದಿಗಳನ್ನು ನಿಯೋಜಿಸಿದ್ದೇವೆ. ಚೆಕ್ ಪೋಸ್ಟ್ಗಳಲ್ಲಿ ಬೇರೆ ವಿವಿಧ ಇಲಾಖೆಗಳ ಸಿಬ್ಬಂದಿಗಳ ಜೊತೆ ಒಂದು ಚೆಕ್ ಪೋಸ್ಟನ್ನು ನಿರ್ಮಿಸಿಕೊಂಡು ಎಲ್ಲ ಚುನಾವಣೆಗೆ ಅಕ್ರಮಕ್ಕೆ ಯೂಸ್ ಮಾಡ್ತಕ್ಕಂಥ ಏನು ಗಿಫ್ಟ್ ಐಟಮ್ಸ್ ಇರ್ಬೋದು, ಅಕ್ರಮ ಹಣ ಸಾಗಾಟ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಕೂಡ ಕ್ರಮ ಕೈಗೊಳ್ಳಕ್ಕೆ ನಾವು ಆಲ್ರೆಡಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಮತದಾನದ ಮಹತ್ವ ಹಾಗೂ ಜನರಲ್ಲಿ ಅರಿವು ಮೂಡಿಸಲು ಸ್ವೀಪ್ ಅನುಷ್ಠಾನ ಸಮಿತಿ ರಚಿಸಲಾಗಿದೆ. ಈ ಮೂಲಕ ಮತದಾರರಲ್ಲಿ ಮತದಾನದ ಮಹತ್ವ ಹಾಗೂ ಮತದಾನದ ಬಗ್ಗೆ ಅರಿವು ಮೂಡಿಸಲು ಕೆಲಸ ಮಾಡಲಾಗುತ್ತಿದೆ. ಅಷ್ಟೇ 50 ಪೋಲಿಂಗ್ ಸ್ಟೇಷನ್ ರೂರಲ್ ಏರಿಯಾಸಲ್ಲಿ ಬರ್ತವೆ. ಸೊ ಆ ಏರಿಯಾಸಲ್ಲಿ ನೀತಿ ಸಂಹಿತೆ ಇರುತ್ತೆ. ಅದರ ಜೊತೆಗೆ ನಾನು ಜಿಲ್ಲೆಯ MCC ನೋಡಲ್ ಆಫೀಸರ್ ಇರೋದ್ರಿಂದ ಸೊ ನಾನು ಎಲ್ಲರಿಗೂ ಹೇಳಿಕೆ ಬಯಸ್ತೀನಿ ಈ ಮುಖಾಂತರ, ಯಾವುದೇ ಬಂಟಿಂಗ್ಸು ಬ್ಯಾನರ್ಸು ಪರ್ಮಿಷನ್ ಇಲ್ಲದೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ರಾಜಕೀಯ ಬ್ಯಾನರ್ಸ್ ಇದ್ದರೂ ಕೂಡ ಪರ್ಮಿಷನ್ ತಗೊಂಡು RO ಆಫೀಸಲ್ಲಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಇರುತ್ತೆ, ಆ ಪರ್ಮಿಷನ್ ತಗೊಂಡು ಹಾಕಬೇಕಾಗುತ್ತೆ. ಪರ್ಮಿಷನ್ ಇಲ್ಲದೆ ಹಾಕಿದರೆ ನಾವು ಅದರ ಮೇಲೆ MCC ವೈಲೇಷನ್ ಅಂತ ಕೇಸ್ ಬುಕ್ ಮಾಡಿ ಕ್ರಮ ಕೈಗೊಳ್ತೀವಿ. ಅದರ ಜೊತೆಗೆ ಏನು ಈಗಲೇ ಕೆಲವೊಂದು ಸುಮಾರು ಕಡೆ ಬ್ಯಾನರ್ಸ್ ಇರ್ಬೋದು, ಪೋಸ್ಟಿಂಗ್ ಈಗಲೇ ಡಿಫೇಸ್ಮೆಂಟ್ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲಿ ತಮ್ಮ ಗಮನಕ್ಕೆ ಬಂದರೆ ತಾವು CVGIL ಆ್ಯಪಲ್ಲಿ ಬ್ಯಾನರ್ದ ಬಂಟಿಂಗ್ದ ಫೋಟೋ ಅಪ್ಲೋಡ್ ಮಾಡ್ಬೋದು. ಸೊ ತಕ್ಷಣ ನಾವು 24 ಗಂಟೆಗೆ ಒಳಗಡೆ ಅದು ತೆಗಿಬೇಕಾಗತ್ತೆ. ಒಟ್ಟಿನಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳ ಆಯ್ಕೆಗೆ ಕಸರತ್ತು ನಡೆಸುತ್ತಿದ್ದರೆ ಇತ್ತ ಜಿಲ್ಲಾಡಳಿತ ಉಪ ಸಮರಕ್ಕೆ ಸಜ್ಜಾಗಿದೆ.